ಹಾಲ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತು ಬುಧವಾರದ ಲಾಗ್ ಆಗಿರುತ್ತೆ ನೋಡಿ. ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಶಾಪಿಂಗ್ ಅಂದ್ಕೊಳ್ಳಿ. ಬನ್ನಿ ಹೋಗೋಣ ಸನ್ನಿನ ಕರ್ಕೊಂಡು. ಸ್ವಲ್ಪ ಕೆಲಸ ಇದೆ, ಶಾಪಿಂಗ್ ಅನ್ನೋಕ್ಕೇನಿಲ್ಲ. ಬನ್ನಿ ಹೊರಡೋಣ. ಸನ್ನಿ ಬಂದಿಲ್ಲ, ಸನ್ನಿ ಬಾಜು ಮನೆಗೆ ಹೋಗ್ಯಾನ, ಅದಕ್ಕೆ ವೆಯ್ಟ್ ಮಾಡಕತ್ತೀವಿ ನೋಡಿ. ಸೇಮ್ ಬಟ್ಟೆ ಹಾಕ್ಕೊಂಡ್ಬಿಟ್ಟಿವಿ, ಪ್ಯಾಂಟು ಕೂಡ ಸೇಮ್. ನಾನೇ ಬೋರು. ಹೊರಗಡೆ ಹೋಗ್ಬೇಕಂದ್ರೆ ರೆಡಿ ಹೋಗಬೇಕು ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಹೊಂಟಿದ್ದಾನೆ ಸನ್ನಿನ, ಬರ್ತಾ ಇಲ್ಲ ಅವನು. ಫಸ್ಟ್ ದೊಡ್ಡ ಚಾಕ್ಲೇಟ್ ಕೊಟ್ರೆ ನೀ ಗಲೀಜ್ ಮಾಡ್ಕೊಂಡ್ಬಿಡ್ತೀಯ. ತಿಂತೀಯ ನೀ, ಮನೆಗ್ ಬಂದಿನ್ ತಿನ್ಬೇಕು ನೋಡು, ಅಂದ್ರೆ ಕೊಡಿಸ್ತೀನಿ. ಅಲ್ಲೇ ತಿಂದ್ರೆ ಕೊಡ್ಸಲ್ಲ. ಏನ್ ಬೇಕು? ನಾನು ದೊಡ್ಡ ಚಾಕ್ಲೇಟ್ ಕೊಡಿಸ್ತೀನಿ ನಿನ್ಗ, ನೀನು ಮನೆಗ್ ಬಂದಿನ್ ತಿನ್ಬೇಕು. ಹೌದಾ? ಅಲ್ಲೇ ತಿನ್ನಂಗಿಲ್ಲ. ಆಮೇಲೆ ಒಂದೇ ಪೀಸ್ ತಿನ್ಬೇಕು, ಜಾಸ್ತಿ ತಿನ್ನಂಗಿಲ್ಲ. ಪ್ರಾಮಿಸ್ ಮಾಡು, ಓಕೆನಾ? ಓ ಹಂಗ ಪ್ರಾಮಿಸ್ ಮಾಡ್ಬೇಕು ನೋಡು. ದೊಡ್ಡ ಚಾಕ್ಲೇಟು ಅಲ್ಲೇ ತಿನ್ನಂಗಿಲ್ಲ, ಮನೆಗೆ ಬಂದ್ಮೇಲೆ ತಿನ್ಬೇಕು. ಲೆಫ್ಟ್ ರೈಟ್ ಬಟನ್ ಹಾಕೋಣ. ಬಟನ್ ಸನ್ನಿ ಎಲ್ಲಿಗೆ ಬಂದಿ ಸನ್ನಿ? ನಿಂಗೆ ಸಾಕಾಯ್ತಾ ಸನ್ನಿ? ಸನ್ನಿ ಶಾಪಿಂಗ್ ಸಾಕಾಯ್ತಂತ. 2 hours ಆಯ್ತು ಓಡಾಡಕತ್ತವ. ಹೇಳಿ ಇವಾಗ, ಹೇಳಿ ಏನನ್ನಕತ್ತಿದೆ ಹೇಳಿ. ಹೊಟ್ಟಿ ಕಾಣಿಸುತ್ತಂತ ವಿಡಿಯೋದಾಗ, ಹೊಟ್ಟಿ ಇದ್ದದಕ್ಕೆ ಕಾಣಿಸುತ್ತ. ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ, ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಸ್ವಲ್ಪ ಮಾತ್ರ ಮಾಡ್ಕೊಂಡ್ವಿ. ಸನ್ನಿ ನೋಡಿ ಏನು ತೊಗೊಂಡು ಬಂದಾನಂತೇಳಿ, ಸತಿಗೆ ಒಂದೊಂದು ತೊಗೊಂಡು ಬಂದಿರ್ತಾನ, ಅದೇ ಸೌಂಡ್ ಇವಾಗ ನೋಡಿ. ಫೈಡರ್ಮ್ಯಾನ್ ಗಾಡಿ ಅಂತದು, ಏನಾದ್ರೂ ಹಿಡ್ಕೊಂಡು ಬಂದಿರ್ತಾನ ಅವನದೇ ಶಾಪಿಂಗ್ ದೊಡ್ಡದು. ಗುಡ್ ಮಾರ್ನಿಂಗ್. ಬೆಳಗಿನ ಸನ್ನಿಗೆ ಎಬ್ಸಿ ರೆಡಿ ಮಾಡಿಸಿ ಚಪಾತಿ ಕೊಟ್ಟಿದ್ದೀನಿ ನೋಡಿ, ತಿನ್ನಂತೇಳಿ. ಸ್ಕೂಲ್ ಟೈಮ್ ಆಗಿದೆ, ಚಪಾತಿ ತಿಂತಿದ್ದಾನೆ ಸನ್ನಿ. ನಿನ್ನೆ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡನಲ್ಲ, ಇವಾಗ ಫುಲ್ ಆಫ್ ನಿದ್ದೆ, ಅರ್ಧ ಮುದ್ದ ನಿದ್ದೆ. ಓಕೆ ಕಂದ. 2 days ಆಯಿತು ಲಾಗೇ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ನನಗೂ ಹುಷಾರಿಲ್ದಂಗೆ ಆಗಿದೆ. ಆ್ಯಂಡ್ ಗೊತ್ತಿಲ್ಲ, ಮೂಡೂ ಇಲ್ಲ ನನಗೆ. ಯಾಕೋ ಲಾಗ್ ನೆಕ್ಸ್ಟ್ ಡೇ ಮಾಡೋಣ ಅಂತ ಇದೇ ಥರನೇ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಮಾಡೋಣ, 3 days ಆಯಿತು ಮಾಡೇ ಇಲ್ಲ ಯಾಕೋ ಅಂಥೇಳಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ನನಗೆ ಲಾಗ್ ಹಾಕ್ಬೇಕಂತ ಇಂಟ್ರೆಸ್ಟ್ ಬರೋದು. ಈ 3 days ಯಾಕೋ ಏನೋ ಗೊತ್ತಿಲ್ಲ, ಹುಷಾರಿಲ್ಲ ಅಂತನೋ ಏನೋ ಗೊತ್ತಿಲ್ಲ, ಒಟ್ಟು ಲಾಗ್ ಹಾಕೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಬಟ್ ಇವತ್ತಿನಿಂದ ಲಾಗ್ನ ಹಾಕ್ತೀನಿ. ಎಲ್ಲರೂ ಬಿಡದೆ ನೋಡಿ ಆ್ಯಂಡ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸನ್ನಿನ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ, ಅವನು ಹೋದ.
ಆ್ಯಂಡ್ ನಾನು ಈಗ ಫ್ರೆಶ್ ಅಪ್ ಆಗಿ ಕುಂತ್ಕೊಂಡಿದ್ದೀನಿ. ಬೆಳಗ್ಗೆ ಅವ್ನು ರೊಟೀನ್ ಮಾಡೋಟ್ಟಿಗೆ ನನಗೆ ಫುಲ್ ಸುಸ್ತಾದಂಗೆ ಆಗ್ಬಿಡುತ್ತೆ. ಅವ್ನು ಟಿಫಿನ್ ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ, ಫುಲ್ ಅವನದೆಲ್ಲ ಕಳಿಸಿ ಅವನಿಗೂ ಟಿಫಿನ್ ಮಾಡಿಸಿ ಎಲ್ಲ ಕಳಿಸಿ ಬಂದಮೇಲೆ ನಾನು ಫ್ರೆಶ್ ಅಪ್ ಆಗಿ ನಂದೇನು ಊಟ ಏನಿರುತ್ತಲ್ಲ ಅದನ್ನು ನೋಡ್ಕೊಳ್ಳೋದು ನೋಡಿ ಅವನಿಗೆ ಕಳಿಸಿ. ಇವಾಗ ಆಲ್ರೆಡಿ 1 ಅವರ್ ಮೇಲೆ ಆಯಿತು. ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ನೆಕ್ಸ್ಟ್ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಸಾರು ರೆಡಿ ಮಾಡಿದ್ದೀನಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಈ ಥರ ತಂಪಾಗಿ ಮಾಡ್ಕೊಂಡು ತಿಂತಾ ಇರಬೇಕು ಅವಾಗವಾಗ. ಹಾಗಾಗಿ ಮಧ್ಯಾಹ್ನ ಮಜ್ಜಿಗೆ ಸಾಂಬಾರು ಆ್ಯಂಡ್ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ. ಮತ್ತೇನು ರೆಸಿಪಿ ಮಾಡಿಲ್ಲ. ಆ್ಯಂಡ್ ಸನ್ನಿ ಕೂಡ ಸ್ಕೂಲಿಂದ ಬಂದಿದ್ದಾನೆ. ನೋಡಿ ಯಾವ ಥರ ಮಾಡಿದ್ದಾನೆ ಮನೆಯೆಲ್ಲ. ನೋಡ್ರಿ ಕವರೆಲ್ಲ ಹೆಂಗೆ ಬಿಸಾಕಿದಾನ. ಸನ್ನಿ ನೋಡಲ್ಲ ಸನ್ನಿ, ಹಾಂ ಯಾಕೆ ಹಿಂಗೆ ಮಾಡಕತ್ತೀರಿ? ಬೇರೆಯವ್ರು ಹೇಳಿದ್ದು ಅರ್ಥ ಆಗ್ಲಿಲ್ಲ. ಬೇರೆಯವ್ರು ಯಾರು ಹೇಳಿದ್ದಾರೆ? ಏನ್ ಹೇಳ್ತಾ ಇದೀಯ ಏನ? ಅಂಡ್ ಅನ್ನ ಕೂಡ ರೆಡಿ ಆಗಿದೆ. ಈ ಅನ್ನ ಮಾಡುವಾಗ ನೋಡ್ರಿ ನನ್ಗಂತ್ರ ಸಾಕಾಗೋಗ್ಬಿಟ್ಟಿದೆ. ಎಷ್ಟು ಇನ್ನು ಕುಕ್ಕರಲ್ಲಿ ಅನ್ನ ಇಡಕ್ಕೆ ಬೇಸರ ಆಗೋಗ್ಬಿಟ್ಟಿದೆ. ಫುಲ್ ಮನೆಯೆಲ್ಲ ಆಗೋಗ್ಬಿಡುತ್ತೆ, ಗ್ಯಾಸಿನ ಕಟ್ಟೆ ಎಲ್ಲ ಆಗ್ಬಿಡುತ್ತೆ. ಎಲ್ರ ಮನೇಲಿ ಹಾಗೆ ಅನ್ಕೊಂತೀನಿ. ನೆಕ್ಸ್ಟ್ ಸಾಯಂಕಾಲ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಇದು ಆ್ಯಂಡ್ ಈ ಲಾಗ್ ಬಂದ್ಬಿಟ್ಟು ನಮ್ಮ ಬರ್ಡೇ ಆಗೋಕ್ಕಿಂತ ಬಿಫೋರ್ ಇರೋ ಲಾಗ್ ನೋಡಿ. ಇದನ್ನು ನಾನು ಒಂದು ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಫೋರ್ ಒಂದು 3 days 4 days ಬ್ಯಾಕ್ ಇರೋ ಲಾಗ್ ಇದು. ಆ್ಯಂಡ್ ರಾತ್ರಿಗೆ ಬೀನ್ಸ್ ಕರ್ರಿ ಮಾಡ್ಕೊತಾ ಇದ್ದೆ. ನಾರ್ಮಲಾಗಿ ಬೀನ್ಸ್ ತೊಗೊಂಡು ಬಂದ್ಮೇಲೆ ನಾರ್ಮಲಾಗಿ ಬೀನ್ಸ್ ತೊಗೊಂಡು ಬರೋದು ಪಲಾವ್ಗೆ ಹಾಕಕ್ಕಂತೇಳಿ ಮಾತ್ರ ತೊಗೊಂಡು ಬರೋದು. ಬಟ್ ಡಿಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಜಾಸ್ತಿ ಬಂದುಬಿಟ್ಟಿತ್ತು. ಹಂಗಾಗಿ ಸುಮ್ಮನೆ ವೇಸ್ಟ್ ಆಗ್ತಾವಲ್ವ ಅಂದ್ಬಿಟ್ಟು ಪಲ್ಯ ಆದರೂ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ನೀಟಾಗಿ ಹೆರ್ಚ್ತಾ ಇದ್ದೆ ನೋಡಿ. ಏನಾಗ್ಬಿಡುತ್ತೆ ಅಂತಂದರೆ ಈ ಥರ ಡಿಮಾರ್ಟಲ್ಲಿ ಒಂದೊಂದು ಸಲ ಈಗ 250 ಗ್ರಾಮು ಅವೆಲ್ಲ ಸಿಗಲ್ಲ. ಆ ಟೈಮಲ್ಲಿ ಅನಿವಾರ್ಯವಾಗಿ ಆರ್ಡ್ರ್ ಮಾಡ್ಕೊಂಡು ಬಿಟ್ಟಿರ್ತೀನಿ ನಾನು. ಹಾಗಾಗಿ ಇವಾಗ ಅದನ್ನು ಕರ್ರಿ ಆಗುತ್ತಲ್ವ ಅಂತೇಳಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ವಿಡಿಯೋ ನೀವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾರ್ಮಲಾಗಿ ಏನು ಬೀನ್ಸ್ ತರಕಾರಿನ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಲಾಗಲ್ಲಿ. ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಕೊಂಡ ತಕ್ಷಣವೇ ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಸಾಸಿವೆ ಫ್ರೈ ಆದ ತಕ್ಷಣವೇ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಈ ಕಡೆ ಚೆನ್ನಾಗಿ ಈರುಳ್ಳಿ ಏನಪ್ಪ ಅಂದರೆ ಕಂದು ಬಣ್ಣ ಬರೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಚಿಕ್ಕದಾಗಿ ಹೆರ್ಚ್ಕೊಂಡಿದ್ದೀನಿ. ಈರುಳ್ಳಿ ಏನಪ್ಪ ಅಂದರೆ ಬೀನ್ಸ್ಗಿಂತ ಈರುಳ್ಳಿ ಬಾಯಲ್ಲಿ ಸಿಗಬಾರ್ದು, ಅವಾಗ ಮಾತ್ರ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಆದಮೇಲೆ ಈರುಳ್ಳಿನ ಇನ್ನೇನು ನೀವು ಹೆರ್ಚಿಟ್ಕೊತಿರ್ತೀರಲ್ವ ಬೀನ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೇನ್ ಇದಕ್ಕೆ ಏನಪ್ಪ ಅಂದರೆ ತುಂಬಾ ಟೈಮ್ ಹಿಡಿಯೋದಂದರೆ ಬೀನ್ಸ್ ಫ್ರೈ ಆಗಬೇಕಾಗಿರುತ್ತೆ. ಬೀನ್ಸ್ ಚೆನ್ನಾಗಿ ಬೆಂದ್ಕೋಬೇಕದು, ಇಲ್ಲಾಂದರೆ ತಿನ್ನೋಕೆ ಚೆನ್ನಾಗಿ ಅನಿಸಲ್ಲ. ಒಂಥರ ಕಚ್ ಅಂತೇಳಿ ಫೀಲ್ ಆಗುತ್ತೆ, ಅದು ಚೆನ್ನಾಗಿ ಬೆಂದಿರಲ್ಲ. ಹಂಗಾಗಿ ಇದನ್ನು ಏನಿಲ್ಲ ಅಂದ್ರೂ ಒಂದು 10 minutes ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಂಡು ಲಿಟ್ಲ್ ಕ್ಲೋಸ್ ಮಾಡಿ ಒಂದು
5 to 10 ಮಿನಿಟ್ಸ್ ಬಿಟ್ಬಿಡಿ. ಆಗಾಗ ನೋಡ್ತಾ ನೋಡ್ತಾ ಸ್ವಲ್ಪ ತಿರ್ಸ್ಕೊತಾ ಇರಿ. ಇನ್ನು ಈ ಕಡೆ ಹಾಗೆ ಅನ್ನಕ್ಕೂ ಕೂಡ ಇಟ್ಕೊತಾ ಇದ್ದೀನಿ ನೋಡಿ. ಅದನ್ನ ನಾನು ಒಂದು 10 ಮಿನಿಟ್ಸ್ ಬಿಡ್ಬೇಕಲ್ವಾ, ಹಂಗೆ 10 ಮಿನಿಟ್ಸ್ ಅಂದರೆ 10 ಮಿನಿಟ್ಸ್ ಆ ಕಡೆನೇ ಬಿಟ್ಬಿಡಬೇಡಿ. ಆಗಾಗ ನೋಡ್ತಾ ತಿರ್ಸ್ಕೊತಾ ಇರಿ. ಇನ್ನು ಈ ಕಡೆ ಅನ್ನಕ್ಕೂ ಕೂಡ ಇಡ್ತಾ ಇದ್ದೀನಿ. ಅನ್ನಕ್ಕೆ ಕೂಡ ಇಟ್ಟರೆ ಸನಿಗೆ ಬೇಗ ಬೇಗನೆ ಊಟ ಆಗ್ಬಿಡುತ್ತಲ್ವಾ. ಹಾಗಾಗಿ ರಾತ್ರಿ ಊಟ ಸನ್ನಿಗೆ ಆಲ್ಮೋಸ್ಟ್ ಆಲ್ ನಾನು ವೈಟ್ ರೈಸ್ ಇಲ್ಲ ಏನಾದರೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಅವನಿಗೆ ಜಾಸ್ತಿ ಈ ಥರ ರಾತ್ರಿ ಹೊತ್ತು ಚಪಾತಿ ಏನಾದರೂ ಕೊಟ್ಟರೆ ಅವನಿಗೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ಬೆಳಗಿನ ಜಾವ ಕೊಟ್ಟರೆ ಪರವಾಗಿಲ್ಲ, ರಾತ್ರಿ ಸ್ವಲ್ಪ ಅನ್ನನೇ ಇರಲಿ ಅಂದ್ಬಿಟ್ಟು ಅನ್ನನೇ ಕೊಡ್ತಾ ಇರ್ತೀನಿ. ಇನ್ನು ಟೈಮ್ ತುಂಬಾ ಆಗೋಗ್ಬಿಟ್ಟಿತ್ತು, ಒಂದು 8:30 ಎಲ್ಲ ಆಗೋಗ್ಬಿಟ್ಟಿತ್ತು. ಬೇಗ ಬೇಗನೆ ಅಡುಗೆ ಮಾಡ್ಬೇಕಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟಿದ್ದೆ. ಕುಕ್ಕರಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ನಾರ್ಮಲಾಗಿ ಸಪ್ರೇಟ್ ಕುಕ್ಕರ್ ಏನಪ್ಪ ಅಂದರೆ ಎಷ್ಟೇ ಅದು ಇದಾದ್ರೂ ಕುಕ್ಕರಲ್ಲಿ ನೀರು ಬರುತ್ತಲ್ವ, ನಾರ್ಮಲಾಗಿ ಇಟ್ಕೋಬೋದು. ಬಟ್ ಅದು ಅಷ್ಟೊಂದು ಚೆನ್ನಾಗಾಗಲ್ಲ ನನಗೆ, ಹಂಗಾಗಿ ನಾನು ಕುಕ್ಕರಲ್ಲೇ ಇಡ್ತೀನಿ. ಇನ್ನು ಈ ಕಡೆ ನೋಡಿ ಒಂದು 10 ಮಿನಿಟ್ಸ್ ಒಂದು 5 ಮಿನಿಟ್ಸ್ಗೆಲ್ಲ ನೋಡ್ತಾ ಇದ್ದೆ ನಾನು. ಇನ್ನೊಂದು ಸ್ವಲ್ಪ ಬೇಯಬೇಕೇನೋ ಅನಿಸಿತ್ತು ಅದಕ್ಕೆ. ಹಾಗಾಗಿ ಮತ್ತೆ ನಾನು ಒಂದು ಸ್ವಲ್ಪ ಹೊತ್ತು ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ. ಇನ್ನಿಷ್ಟರಲ್ಲೇ ಮತ್ತೆ ಆಮೇಲೆ ಏನಪ್ಪ ಅಂದರೆ ಕರ್ರಿಗೆ ಹಾಕ್ಕೊಳ್ಳೋಕ್ಕೆ ನನಗೆ ಪೌಡ್ರ್ ಬೇಕಾಗಿತ್ತು, ಶೇಂಗದ ಪುಡಿ ಬೇಕಾಗಿತ್ತು. ಅದನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಶೇಂಗಾನ ಹುರಿದು ಇಟ್ಕೊಂಡಿದ್ದೆ ನಾನು ಹಿಂದಿನ ದಿನವೇ, ಮಿಕ್ಸಿಗೆ ಹಾಕ್ಕೊಂಡಿರಲಿಲ್ಲ. ಅದನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಇನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲಿ ಈ ಕಡೆ ರಾಯಚೂರು ಭಾಗದವ್ರಿಗೆ ಏನಪ್ಪ ಅಂದರೆ ಶೇಂಗದ ಪುಡಿಲಿಂದ ನಾವು ಕರ್ರಿನ ಜಾಸ್ತಿ ಯೂಸ್ ಮಾಡ್ತೀವಿ. ಲಾಸ್ಟಲ್ಲಿ ನಾವೇನಂದರೆ ಶೇಂಗದ ಪುಡಿನ ಉದುರಿಸ್ತೀವಿ. ಈ ಥರ ಕೊಬ್ಬರಿ ಪುಡಿ ನೀವು ಯಾವ ಥರ ಹಾಕ್ತೀರಲ್ವ ಆ ಥರ ನಾವು ಲಾಸ್ಟ್ ಮೂಮೆಂಟಲ್ಲಿ ಶೇಂಗದ ಪುಡಿ ಹಾಕ್ತಾಯಿದ್ದೀವಿ. ಇದು ಫೈನಲ್ ಆಗಿ ಆಗೋಗಿದೆ ನೋಡಿ. ಎಲ್ಲನೂ ಬೆಂದೋಗಿದ್ದಾವೆ, ನೋಡ್ತಾ ಇದ್ದೆ ನಾನು ಚೆಕ್ ಮಾಡಿ. ಎಲ್ಲನೂ ಬೆಂದು ಹೋಗಿದ್ದಾವೆ. ಹಂಗಾಗಿ ಇದಕ್ಕೆ ನಾನು ಇವಾಗ ಮಸಾಲ, ಉಪ್ಪು, ಖಾರ, ಅರಿಶಿನ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಧನ್ಯ ಪೌಡ್ರು, ಮಸಾಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಅರಿಶಿನ ಆ್ಯಂಡ್ ಖಾರದ ಪುಡಿನ ಮಾತ್ರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಬೀನ್ಸ್ ಕರಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಮಾಡೋಕ್ಕೆ ಗೊತ್ತೇ ಇರುತ್ತೆ. ಬಟ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಡಿಫ್ರೆಂಟಾಗಿ ಅವ್ರವ್ರ ಮನೇಲಿ ಒಂದೊಂದು ಥರ ಮಾಡ್ತಾ ಇರ್ತಾರಲ್ವ. ಹಾಗಾಗಿ ನಾನು ಯಾವ ಥರ ಬೀನ್ಸ್ ಕರಿನ ಮಾಡ್ತೀನಿ, ಯಾವ ಥರ ಬೇಯ್ಸಕ್ಕೆ ಬಿಡ್ತೀನಿ ಅದನ್ನು ಅಂತೇಳಿ ಹೇಳ್ತಾ ಇದ್ದೀನಿ ಇಲ್ಲಿ. ಲಾಸ್ಟಲ್ಲಿ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಒಂದು ಗ್ಲಾಸ್ ನೀರು ಇಲ್ಲ 2 ಕಪ್ ನೀರನ್ನ ಹಾಕ್ಕೊತೀನಿ. ಟೀ ಕುಡಿಯೋ ಕಪ್ಪಲ್ಲಿ ಏನಿರುತ್ತಲ್ವ ಅದರಲ್ಲಿ ಒಂದು 2 ಕಪ್ನ ನೀರು ಹಾಕಿ ಇದನ್ನು ಒಂದು ಜಾಸ್ತಿ ಬಿಡಬೇಕಾಗಿಲ್ಲ. ಇವಾಗ ಒಂದು 4 to 5 ಮಿನಿಟ್ಸ್ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಕುದಿ ಬಂದೋಗುತ್ತೆ ನೋಡಿ. ಅವಾಗ ಎಲ್ಲನೂ ಬೆಂದೋಗಿರುತ್ತೆ. ನಾನು ಅದೇ ನೋಡ್ತಾ ಇದ್ದೆ. ಇನ್ನೂ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಬೇಯಬೇಕದು, ಅಂದರೆ ತಾನೇ ಟೇಸ್ಟ್ ಬರೋಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಗ್ಲಾಸಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಲಿಟ್ಲ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಅದು ಚೆನ್ನಾಗಿ ಬೆಂದೋಗುತ್ತೆ ನೋಡಿ. ಬಾಯಲ್ಲಿ ಬಂದರೆ ಕರಗಬೇಕು ಆ ಥರ ಬೀನ್ಸು, ಇಲ್ಲಾಂದರೆ ಒಂಥರ ಹಸಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ತಿರ್ಬೋದು ಇವಾಗ ಈ ಥರ ಕುದಿ ಬರ್ತಾ ಇರೋ ಟೈಮಲ್ಲಿ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ವ ಶೇಂಗದ ಪುಡಿ, ಕಡಲೆ ಬೀಜದ ಪುಡಿಯನ್ನು ನಾನು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಮೇಲ್ಗಡೆ ಈ ಥರ ಕುದೀತಿರ್ಬೇಕಾದ್ರೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕರ್ರಿ ರೆಡಿ ಆಗೋಯ್ತು ನೋಡಿ. ನೋಡ್ತಿರ್ಬೋದು ಎಷ್ಟು ಘಮ್ ಅಂತ ಸ್ಮೆಲ್ ಬರ್ತಿತ್ತು. ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊತೀನಿ. ಆ್ಯಂಡ್ ಚಪಾತಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ಈ ಥರ ಬೀನ್ಸ್ ಯಾರ್ಯಾರು ಪಲಾವ್ ಮಾಡ್ಬೇಕಂತ ತರಿಸಿದಾಗ ಮಿಕ್ಕಿರುತ್ತಲ್ವ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ, ಸ್ಪೆಷಲಿ ತುಂಬಾ ಇಷ್ಟ. ಬಟ್ ಬೀನ್ಸ್ ಕಾಸ್ಟ್ಲಿ ಇರ್ತಾವಂತ ತರ್ಸಕ್ಕೆ ಹೋಗಲ್ಲ, ತರಿಸಿದಾಗ ಮಾಡ್ಕೊತೀನಿ ಈ ಥರ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.